ಇಂಡಿಯಾ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಅದು ಅಷ್ಟು ಈಸಿ ಪ್ರೋಸೆಸ್ ಅಲ್ಲ, ಯಾಕೆಂದರೆ ಸುಮಾರು ಭಾಳ ಇದಿದೆ. ಆ ಡ್ಯೂನ್ಸು ಅದು ಏನಂತಾರೋ ಅದನ್ನು ಫಿಲ್ಟರ್ ಮಾಡಬೇಕಂದ್ರೆ ಅಷ್ಟು ಮತ್ತೆ ಜಾಗ ಬೇಕಾಗುತ್ತೆ. ಆಮೇಲೆ 0.5 ಗ್ರಾಮ್ಸ್ ಸಿಗುತ್ತೆ ಅಂದರೆ ಇವಾಗ ಅದಕ್ಕೆ ಖರ್ಚಾಗೋದು 2,500 ರೂಪಾಯಿ ಅಂತಾರೆ ಒಂದು ಟನ್ ಮಣ್ಣು ಫಿಲ್ಟರ್ ಮಾಡಿ. ಸೊ ಅದನ್ನು ಫಿಲ್ಟರ್ ಮಾಡಿ ಸಿಕ್ಕ ನಮ್ಗೆ 0.5 ಗ್ರಾಮ್ಸ್ ಇವತ್ತು ರೇಟ್ಗೆ ಅಂದರೆ 500 ರೂಪಾಯಿ ಒಂದು ಟನ್ ಫಿಲ್ಟರ್ ಮಾಡಿ ಸಿಗುತ್ತೆ. ಬಟ್ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋದು, ಬೇರೆ ಕಡೆ ಹಾಕೋದು, ಮತ್ತು JCBಗಳು ಅದೆಲ್ಲ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಸುಮಾರು ಒಂದು 15 ದಿನ ಹಿಂದೆ ಕುಮಾರಸ್ವಾಮಿ ಅವ್ರ ಜೊತೆ ಕೂತ್ಕೊಂಡಾಗ ನಾನು ಕುಮಾರಸ್ವಾಮಿ ಅವರು ಮತ್ತು ಟೆಕ್ನಿಕಲ್ ಟೀಮ್ ಏನು ಬಂದಿತ್ತು ಅವ್ರಿಗೆ ಹೇಳಿದ್ವಿ, ಅದೆಲ್ಲ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿ ಅಕಸ್ಮಾತ್ ಅದು ಫೀಸಿಬಲ್ ಆದರೆ ಅದು ಮಾಡ್ತೀವಿ ಅಂತ ಹೇಳಿ. ಗಣಿಗಳಲ್ಲಿ ಆಳಕ್ಕೆ ಹೋಗಿ ಹೈಡ್ರಾಲಿಕ್ ಪವರ್ ಜನರೇಟ್ ಮಾಡೋದಕ್ಕೆ ಒಂದು ಇದು ಪ್ಲಾನ್ ಇತ್ತು. ಒಂದು ವಿದೇಶದವ್ರು ಬಂದು ಹೇಳಿದ್ರು, ಕಳೆದ ಸರ್ಕಾರದಲ್ಲಿ ಅವ್ರಿಗೆ ಒಪ್ಕೊಂಡಿದ್ರು ಹೈಡ್ರಾಲಿಕ್ ಪವರು ಜನರೇಟ್ ಮಾಡ್ಬೋದು ಅಂತ. ಅದೇ ಮೊನ್ನೆ ಹೋದಾಗ ನಾವು ಏನು ನಿತಿನ್ ಗಡ್ಕರಿ ಸಾಹೇಬ್ರು ಮೀಟ್ ಮಾಡಿದಾಗ, ಬಟ್ ಕಿಶನ್ ರೆಡ್ಡಿ ಅವರು ಹೈದರಾಬಾದಲ್ಲಿ ಅವ್ರು ಮೀಟ್ ಮಾಡೋಕ್ಕಾಗಲಿಲ್ಲ. ಸೊ ಇದು ಈ ಸೆಷನ್ ಸ್ಟಾರ್ಟ್ ಆಗೋವಾಗ ಇದನ್ನು ಅದ್ರ ಬಗ್ಗೆನೂ ಮಾತಾಡ್ತೀವಿ. ಸೋಮವಾರ 5 ಯೂನಿಯನ್ಸ್ ಇದೆಯಂತೆ BJML 5 ಯೂನಿಯನ್ಸ್ ಅವ್ರನ್ನೂ ಕರೆಸಿದ್ದೀನಿ. ಅದ್ರ ಜೊತೆ ಅವ್ರು ಯಾರು ಇನ್ಚಾರ್ಜ್ OSD ಅಂತ ಯಾರೋ ಹೋಗಿದ್ದಾರೆ, ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ, ಅವ್ರನ್ನೂ ಕರೆದಿದ್ದೀನಿ. ಈ 5 ಜನ ಯೂನಿಯನ್ಸ್ ಅವ್ರನ್ನು ನಿಮ್ಮಲ್ಲಿ ಏನು ಬೇಡಿಕೆ ಇದೆ, ಏನು ಆಗಬೇಕು ಅಂತ ಒಂದು ಹೇಳಿ. ಯಾಕಂದರೆ ಒಬ್ಬೊಬ್ಬರು ಬಂದಾಗ ಒಂದೊಂದು ಹೇಳ್ತಾ ಇದ್ದಾರೆ. 5 ಜನನೂ ಬಂದು ಕೂತ್ಕೊಂಡು ನೀವು ನನ್ನ ಜೊತೆ ಕೂತ್ಕೊಂಡು ಮಾತಾಡಿ, ಆಮೇಲೆ ಅದು ಫೀಸಿಬಲ್ ಆಗಿದೆ ಅಂತ OSD ಅವ್ರನ್ನೂ ಕರೆಸಿದ್ದೀನಿ. ಇವರೆಲ್ಲರೂ ಕೂತ್ಕೊಂಡು ಮಾತಾಡುವಾಗ ಐ ವಿಲ್ ಪ್ರಿಪೇರ್ ಒನ್ ರಿಪೋರ್ಟ್ ಎಟ್ ದೆನ್. ಅದ್ರ ಜೊತೆ ಏನಾಗಿದೆ ಅಂದರೆ ಹೈಕೋರ್ಟಲ್ಲಿ ಒಂದು 3,700 ಜನಕ್ಕೆ ಏನು ಎಂಪ್ಲಾಯೀಸ್ ಇದ್ದಾರೆ ಅವ್ರಿಗೆ VRS ಇದು ಬೆನಿಫಿಟ್ಸ್ ಕೊಡಿ ಅಂತ ಹೈಕೋರ್ಟಲ್ಲಿ ಒಂದು ಆರ್ಡರ್ ಆಗಿದೆ. ಅದನ್ನು ಪ್ರಸ್ತಾವನೆ ಎತ್ಕೊಂಡೋಗಿ ಬಜೆಟ್ ಸೆಷನಲ್ಲಿ ಇಡ್ತೀನಿ. ಓಕೆ ಸರ್, ಕೇಂದ್ರ ಸರ್ಕಾರ ಮೈತ್ರಿ ಸರ್ಕಾರ ಯಾವಾಗ ಕೂಡ ಯುದ್ಧಗಳು ಅಂತ ಸುಮಾರು ರಾಜಕೀಯ ನಾಯಕರು ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಸುಮಾರು ನಾಯಕರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತಾರೆ? ಮೈತ್ರಿ ಸರ್ಕಾರ ನನ್ನ ಮಟ್ಟಿಗೆ 5 ವರ್ಷ ಇರುತ್ತೆ. ಈ 5 ವರ್ಷ ಏನು ನಡೆಯುತ್ತೋ, ಈ ಡೆವಲಪ್ಮೆಂಟ್ಸ್ ಏನೇನು ಆಗಿತ್ತು, ಯಾಕಂದರೆ ಇದರಲ್ಲಿ 2020 ಕೋವಿಡ್ ಏನು ಬಂದಿತ್ತು, ಅದರಿಂದ ಸ್ವಲ್ಪ ಸ್ಥಗಿತಗೊಂಡಿತ್ತು. ಈ 5 ವರ್ಷ ನರೇಂದ್ರ ಮೋದಿ ಅವರು ಏನು ಹೇಳಿದಾರೋ 3ನೇ ಸ್ಥಾನಕ್ಕೆ ತಂದಿಡ್ತೀನಿ ಆರ್ಥಿಕವಾಗಿ, ಅದು ಹಾಗೇ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರೇ ಪ್ರಧಾನಿ ಆಗಿರ್ತಾರೆ, ಅವರೇ. ಮತ್ತು ಇನ್ನೊಂದು ಏನು ಇವಾಗ ನಮ್ಮ ಇದೊಂದು ಲಾಸ್ಟ್ ಇದೊಂದು ಕೇಳ್ಬಿಡ್ತೀನಿ. ಈ MLA MP ಎಲೆಕ್ಷನಲ್ಲಿ ಏನು ಒಂದು ಸಹಕಾರ ಕೊಟ್ಟು BJP ಮತ್ತು JDS ಮುಖಂಡರು, ಮಾಲೂರಲ್ಲಿ ರಾಮೇಗೌಡರು ಮತ್ತು ನಮ್ಮ ಮಂಜುನಾಥ್ ಅವರು ಮತ್ತು ಹೂಡಿ ವಿಜಯ್ ಅವರು, ಮತ್ತು KGF ಅಲ್ಲಿ ನಮ್ಮ JDS ಕಾರ್ಯಕರ್ತರು K ರಾಜೇಂದ್ರನ್ ಅವರಾಗಲಿ, ಮತ್ತು ಮೋಹನ್ ಕೃಷ್ಣ ಅವರಾಗಲಿ, ಮತ್ತು BJP ಸಂಪಂಗಿ ಅವರಾಗಲಿ, ಮುಳಬಾಗ್ಲಲ್ಲಿ ಶೇಖರ್ ಅದರಾಗಲಿ BJP ಅವರು, ಮತ್ತು ನಮ್ಮ MLA ಆದ ಸಮೃದ್ಧಿ ಮಂಜುನಾಥ್ ಅವರಾಗಲಿ, ಇಲ್ಲಿ ಕೋಲಾರಲ್ಲಿ ನಮ್ಮ ಹೊರ್ತೂರು ಪ್ರಕಾಶ್ ಆದರೂ ಆಗಲಿ, ಮತ್ತು ನಮ್ಮ CMR ಶ್ರೀನಾಥ್ ಆದರೂ ಆಗಲಿ, ನಮ್ಮ ಮಾಜಿ ನಮ್ಮ ಇದರಲ್ಲಿ ಶ್ರೀನಿವಾಸಪುರದಲ್ಲಿ ವೆಂಕಟ ಶಿವರೆಡ್ಡಿ ಅವರಾಗಲಿ, ಮತ್ತು ಏನು ನಮ್ಮ BJP ಕ್ಯಾಂಡಿಡೇಟ್ ಶ್ರೀನಿವಾಸ ರೆಡ್ಡಿ ಅವರಾಗಲಿ, ಮತ್ತು ಚಿಂತಾಮಣಿಯಲ್ಲಿ JK ಕೃಷ್ಣಾರೆಡ್ಡಿ ಆಗಲಿ, ಮತ್ತು ಗೋಪಿನಾಥ್ ಅವರಾಗಲಿ, ಸಿದ್ಲಘಟ್ಟಲ್ಲಿ ಮಾಜಿ ಶಾಸಕರು ರಾಜಣ್ಣ, ಮತ್ತು ಹಾಲಿ ಶಾಸಕರು ನಮ್ಮ ರವಿ ಅವರಾಗಲಿ, ಮತ್ತು ನಮ್ಮ ರಾಮಚಂದ್ರೇಗೌಡರಾದರು BJP. ಎಲ್ಲ ಪಾತ್ರ ಭಾಳ ಜಾಸ್ತಿ ಇದೆ. ಅದ್ರ ಜೊತೆ ನಮ್ಮ BJP MP ಆಗಿದ್ದ ಮುನ್ಸ್ವಾಮಿ ಅವರಾಗಲಿ, ಇವರೆಲ್ಲ ನಮಗೆ ಭಾಳ ಸಹಾಯ ಮಾಡಿದ್ದಾರೆ, ಸಹಕಾರ ಮಾಡಿದ್ದಾರೆ. ಅವ್ರ ಜೊತೆ ಏನು ನಮ್ಮ ಎಲ್ಲ BJP ಇದು ಬೇರೆ ಬೇರೆ ಘಟಕದ ಅಧ್ಯಕ್ಷರು ಎಲ್ಲ ಆಗಲಿ, ಮಹಿಳಾ ಘಟಕ ಅಥವಾ SC ಮೋರ್ಚಾ ಅಥವಾ ಆಗಲಿ, ಮತ್ತು ಮೈನಾರಿಟಿ ಘಟಕ ಮತ್ತು ಯುವ ಮೋರ್ಚಾ ಘಟಕ ಅಂತ ಏನೇನು ಘಟಕಗಳಿದೆ BJP ಅವರಲ್ಲಿ, ಅದೆಲ್ಲ ಅವರ
ಘಟಕದ ಪ್ರಧಾನಿಗಳಾದರೂ ಪ್ರಧಾನ ಕಾರ್ಯದರ್ಶಿಗಳಾಗಲಿ ಅಧ್ಯಕ್ಷರಾದರೂ ಆಗಲಿ ಮತ್ತು BJP ಕಾರ್ಯಕರ್ತರು ಮತ್ತು JDS ಮುಖಂಡರು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ.